Guys, welcome back to day 22 out of 100 day vlogging challenge. Okay, let's go. ಗೈಸ್, ಇವತ್ತಿನ ಬ್ಲಾಗಲ್ಲಿ ನಮ್ಮ ಪರ್ಸ್ನಲ್ ವರ್ಕ್ನೆಲ್ಲ ಮುಗಿಸ್ಕೊಂಡು ಫೈನಲಿ ಇವಾಗ ಫ್ರೀ ಆಗಿದ್ದೀವಿ. ಹಾಗೆ ಒಂದು ವರ್ಕ್ ಇದೆ, ಗಾಡಿ ವಾಶ್ ಮಾಡಬೇಕು. ಎಸ್ ಗೈಸ್, ಇವತ್ತಿನ ಬ್ಲಾಗಲ್ಲಿ ನಾವು ಕಂಪ್ಲೀಟ್ ಆಗಿ ನಮ್ಮ ಗಾಡಿನ ವಾಶ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ವಾಶ್ ಮಾಡಿ ಹಾಗೆ ನಾವು ಪಾಲಿಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀನಿ. ಮುಂಚೆ ಹೇಗಿದೆ ಆಮೇಲೆ ಹೇಗಿರ್ತೀನಿ ಅದನ್ನು ತೋರಿಸ್ತೀನಿ, ನೋಡ್ತಾ ಇರಿ. ಗಾಡಿ ವಾಶ್ ಮಾಡೋಕ್ಕೆ ನಾವು ಜಸ್ಟ್ ಒಂದು ಬಕೆಟ್ ನೀರು ತೊಗೊಂಡಿದ್ದೀವಿ. ಇದು ಜಸ್ಟ್ ಚಿಕ್ಕ ಬಕೆಟ್ ಇದೆ. ಆ್ಯಂಡ್ ಅದು ಬಿಟ್ಟರೆ ಪಾಲಿಶ್ ಮಾಡೋಕ್ಕೆ ನಮ್ಮ ಹತ್ರ ಇದೆ ಮೋಟಾ ಮ್ಯಾಕ್ಸ್ 2X ರಬ್ಬಿಂಗ್ ಕಾಂಪೌಂಡ್. ಸೊ ಇದರಿಂದ ಪಾಲಿಶ್ ಮಾಡೋಣ. ಯಾವ ಥರ ಪಾಲಿಶ್ ಆಗುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಪಾಲಿಶಿಗೆ ಮತ್ತು ಒರೆಸ್ಲಿಕ್ಕೆ ಬಟ್ಟೆ ಇದೆ ಗೈಸ್. ಫಸ್ಟ್ಲಿ ನಾವು ಕವರ್ ತೊಗೊಬರೋಣ. ಸೊ ಬನ್ನಿ, ಲೆಟ್ಸ್ ಗೋ. ಗೈಸ್, ಫೈನಲಿ ಕವರ್ ತೆಗೆದಿದ್ದೀನಿ. ಆ್ಯಂಡ್ ಇವಾಗ ಕವರ್ ತೊಗೊಂಡೋಗಿ ಮೇಲೆ ಪ್ಯಾಕ್ ಮಾಡಿ ಇಡಬೇಕು. ಪ್ಯಾಕ್ ಮಾಡಿದೆ ಕವರ್ ಮೇಲೆ ಇಡಬೇಕು. ಅದಕ್ಕಿಂತ ಮುಂಚೆ ಈ ಮ್ಯಾಟ್ ಐತೆ, ಈ ಮ್ಯಾಟ್ ತೊಗೊಂಡು ಹೋಗೋಣ. ಮ್ಯಾಟ್ ತುಂಬ ಗಲೀಜಾಗಿದೆ ಗೈಸ್. ಫಟ್ ಅಂತ ಮ್ಯಾಟ್ ತೊಗೊಂಡೋಗಿ ಅದನ್ನು ಕ್ಲೀನ್ ಮಾಡೋಣ. ಲೆಟ್ಸ್ ಗೋ. ಗೈಸ್, ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಮ್ಯಾಟ್ ಹೇಗಿದೆ ಅಂತ ನೋಡಿ. ಸೊ ಗೈಸ್, ರೈಟ್ ನಾವು ಇವಾಗ ಮ್ಯಾಟ್ ಇದೆಯಲ್ಲ, ಸೊ ಈ ಮ್ಯಾಟ್ನ ಫುಲ್ ಕ್ಲೀನ್ ಮಾಡಿಕೊಂಡು ಮತ್ತೆ ಒಣಗಾಗಿ ಇಡ್ತೀವಿ ಒಂದು ಕಡೆ. ಆ್ಯಂಡ್ ಇದು ಒಣಗೋ ತನಕ ನಾವು ಗಾಡಿ ವಾಶ್ ಮಾಡ್ಕೊಂಬರೋಣ. ಲೆಟ್ಸ್ ಗೋ. ಫಸ್ಟ್ ಇದನ್ನು ಕ್ಲೀನ್ ಮಾಡೋಣ, ಹೇಗೆ ಕ್ಲೀನ್ ಆಗುತ್ತೆ ನೋಡೋಣ. ಸೊ ಇದನ್ನು ಕ್ಲೀನ್ ಮಾಡೋದು ವಿಡಿಯೋ ಬರೋಲ್ಲ, ಬಟ್ ಕ್ಲೀನ್ ಮಾಡಿದ್ಮೇಲೆ ಹೇಗಿರ್ತೀನಿ ತೋರಿಸ್ತೀನಿ ಗೈಸ್. ಬೇಸಿಕಲಿ ಹ್ಯಾಂಡಲ್ ರಿಮೂವ್ ಮಾಡಿ ಡೀಪ್ ಕ್ಲೀನ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೆ ಗಾಡಿಗೆ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ಮ್ಯಾಟ್ ತೊಗೊಂಡು ಮ್ಯಾಟ್ ಇದೆ ಅಲ್ಲಿ ಒಣಗಲಿ. ಫಸ್ಟು ವಾಶ್ ಮಾಡಿ ಬರೋಣ. ಗೈಸು ಕೆಳಗೆ ಹೋಗಿ ತೋರಿಸ್ತೀನಿ ಎಷ್ಟು ಗಲೀಜಾಗಿದೆ ಅಂತ. ಆ್ಯಂಡ್ ಬಿಫೋರ್ ವಿಡಿಯೋ ಮತ್ತು ಆಫ್ಟರ್ ಎಷ್ಟು ಕ್ಲೀನ್ ಆಗುತ್ತೆ ಅಂತ ಅದನ್ನು ತೋರಿಸ್ತೀನಿ, ನೋಡ್ತಾ ಇರಿ. ಗೈಸು ನಿಮಗೆ ಹಾಗೆ ನಮಗೆ ಕಾಣಿಸ್ತಾ ಇದೆ ಎಲ್ಲೆಲ್ಲಿ ಡರ್ಟ್ ಇದೆ ಅಂತ. ಡಸ್ಟ್ ಆಗಿದೆ. ಆಲ್ಮೋಸ್ಟ್ ಒಂದೊಂದು ಕಡೆ ರೆಸ್ಟು ಆಗಿದೆ. ನೋಡಿ ಹೆಂಗಿದೆ ಅಂತ ಗಾಡಿ ಕಂಡೀಷನ್ ರೈಟ್ ನಾವು. ಆಮೇಲೆ ಕ್ಲೀನ್ ಆದಮೇಲೆ ಎಷ್ಟು ಕ್ಲೀನ್ ಆಗುತ್ತೆ ಅಂತ ಅದನ್ನು ತೋರಿಸ್ತೀನಿ. ಆ್ಯಂಡ್ ನೋಡ್ತಾ ಇರಿ ಗೈಸ್. ಥಿಂಕ್ ಮಾಡಿ, ಮೇಲೇ ಇಷ್ಟು ಡರ್ಟ್ ಇದ್ದರೆ ಕೆಳಗಡೆ ಎಷ್ಟು ಡರ್ಟ್ ಇರ್ಬೋದು ಅಂತ ನೋಡಿ. ವೀಲ್ಸ್ ಎಲ್ಲ ಡರ್ಟ್ ಆಗಿದೆ. ಆ್ಯಂಡ್ ಅದು ಬಿಟ್ಟು ಹಿಂದ್ಗಡೆ ಕವರ್ ಸ್ವಲ್ಪ ಡರ್ಟ್ ಆಗಿದೆ. ಒಂದು ಸಲ ಸಿಮೆಂಟೇ ಬಿದ್ದುಬಿಟ್ಟಿದ್ದು ಗೈಸ್ ಗಾಡಿ ಮೇಲೆ. ಗೈಸು ಪೆಟ್ರೋಲ್ ಟ್ಯಾಂಕ್ ಹತ್ರ ಡರ್ಟ್ ಇದೆ. ಅದು ಬಿಟ್ಟರೆ ಮಿರರಲ್ಲೂ ಡರ್ಟ್ ಇದೆ. ಸೊ ವಾಟರ್ ವಾಶ್ ಮಾಡೋದು ನೀವು ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ನೋಡಿ ವಾಟರ್ ಹೆಂಗೆ ಹಾಕ್ತಿದ್ದೀನಿ ಅಂತ. ಆ್ಯಂಡ್ ವೆಹಿಕಲ್ ಕ್ಲೀನ್ ಆಗ್ತಾಯಿದೆ. ನಾವಿವತ್ತು ನಮ್ಮ ಓನ್ ಗಾಡಿನ ನಾವೇ ತೊಳಿತಾ ಇದ್ದೀವಿ ಗೈಸ್. ಇವಾಗ ನಾನು ಸ್ಲೋ ಮೋಷನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ವಾಟರ್ ಡ್ರಾಪ್ಸ್ ಬೀಳ್ತಾ ಇದೆ, ಹಾಗೆ ವಾಶ್ ಆಗ್ತಾಯಿದೆ ಗೈಸ್ ಗಾಡಿ. ಚೆಕ್ ಇಟ್ ಆಫ್. ನೋಡ್ತಾ ಇರಿ, ಹಾಕ್ತಾಯಿದ್ದೀನಿ ಇನ್ನೊಂದು ಜಗ್ಗು ವಾಟರ್. ಸ್ಟಾರ್ಟಿಂಗ್ ಫಸ್ಟೆಲ್ಲ ಸೊ ಜಸ್ಟ್ ನಾರ್ಮಲ್ ವಾಟರ್ ವಾಶ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಚೆಕ್ ಇಟ್ ಆಫ್. ಫಸ್ಟ್ ಇವಾಗ ಹ್ಯಾಂಡಲ್ ಹತ್ರ ಇರೋ ಡಸ್ಟ್ ಎಲ್ಲ ಹೋಗುತ್ತೆ. ನೀರು ಹಾಕಿದರೆ ಸ್ವಲ್ಪ ಫೋರ್ಸ್ ಕಡಿಮೆ ಇದೆ ಗೈಸ್. ಗಾಡಿ ಕೆಳಗಡೆ ಪ್ರೆಷರ್ ವಾಶ್ ಹಾಕಿದ್ರೇ ಕ್ಲೀನ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ತುಂಬ ಹಾರ್ಡಾಗಿ ಅಂಟ್ಕೊಂಡಿರುತ್ತೆ ಡರ್ಟ್. ಸೊ ಪ್ರೆಷರ್ ವಾಶು ಮಾಡಿಸ್ಬೇಕು ಒಂದ್ಸಲ. ಸೊ ಅದನ್ನು ಬ್ಲಾಗ್ ಬರುತ್ತೆ, ನೋಡ್ತಾ ಇರಿ. ಜಸ್ಟ್ ಕ್ಲೀನ್ ಮಾಡ್ತಾಯಿದ್ದೀನಿ ಇವಾಗ. ಹೇಗಿದೆ ವೀಲ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಆಗಿದೆ. ಆಲ್ಮೋಸ್ಟ್ ರಿಮ್ ಎಲ್ಲ ಕ್ಲೀನ್ ಆಗಿದೆ. ಬಟ್ ಕಾರ್ನರಲ್ಲಿ ಸ್ವಲ್ಪ ಡರ್ಟ್ ಇದೆ ಗೈಸ್. ಇನ್ನು ಪ್ರಾಪರಾಗಿ ವಾಶ್ ಮಾಡ್ತಾಯಿದ್ದೀವಿ ಗೈಸ್ ಗಾಡಿನ. ಎಲ್ಲೆಲ್ಲ ನೀರು ಹಾಕಿಲ್ಲ ಅಲ್ಲೆಲ್ಲ ಹಾಕ್ತಾಯಿದ್ದೀವಿ. ಪೆಟ್ರೋಲ್ ಟ್ಯಾಂಕ್ ಹತ್ರ ಸ್ವಲ್ಪ ಡರ್ಟ್ ಇದೆ ಅಂದ್ಬಿಟ್ಟು ಹಾಗೆ ನಾರ್ಮಲ್ ವಾಟರ್ ವಾಶ್ ಮಾಡ್ತಾಯಿದ್ದೀವಿ. ಬಟ್ ಅಲ್ಲಿ ರೆಸ್ಟು ಆಗ್ತಾಯಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ವಾಶು ಮಾಡಬೇಕಂತ ವಾಶ್ ಮಾಡ್ತಾಯಿದ್ದೀವಿ. ಜಸ್ಟ್ ಒರೆಸಿದ್ರೆ ನಡೀತೆ, ಬಟ್ ವಾಶ್ ಮಾಡ್ತಾಯಿದ್ದೀವಿ ಗೈಸ್. ನಮ್ಮ ಗಾಡಿ ಟೈರ್ ರಿಮ್ ಬಿಟ್ಟರೆ ಎಲ್ಲ ಕಡೆ ಕ್ಲೀನ್ ಇದೆ. ಆಲ್ಮೋಸ್ಟ್ ನಾರ್ಮಲ್ ವಾಶಲ್ಲೇ ಕ್ಲೀನ್ ಆಗಿಬಿಡ್ತು. ಸೊ ಈಗ ಫಟ್ ಅಂತ ರಿಮ್ನ ಕ್ಲೀನ್ ಮಾಡೋಣ. ಅದರಲ್ಲಿ ಸ್ವಲ್ಪ ಸೋಪ್ ಯೂಸ್ ಮಾಡ್ತೀನಿ ಅದು ಬಿಟ್ಟು. ಸೊ ಈಗ ಫಟ್ ಅಂತ ಅದು ರಿಮ್ ಹತ್ರ ಕೆಳಗಡೆ ಟೈರ್ ಹತ್ರ ಅಲ್ಲಿ ಗಲೀಜಿದೆ, ಅದನ್ನ ಕ್ಲೀನ್ ಮಾಡಿಬಿಟ್ಟು ಗಾಡಿ ವಾಶ್ ಮುಗಿಸೋಣ. ಟೈಮಿಗೆ ವಾಟರ್ ತೊಗೊಂಡಿದ್ದೀನಿ, ಇನ್ನೊಂದು ಬಕೆಟು, ಚಿಕ್ಕ ಬಕೆಟ್ ಗೈಸ್. ಜಸ್ಟ್ 2 ಸ್ಮಾಲ್ ಬಕೆಟ್ಸಲ್ಲಿ ನಾನು ವಾಶ್ ಮುಗಿಸ್ಕೊಂಡ್ಬಿಡ್ತೀನಿ ಗೈಸು. ಸೆಕೆಂಡ್ ಟೈಮ್ ವಾಶ್ ಮಾಡೋಕ್ಕೆ ಇಲ್ಲಿ ನೋಡಿ, ಇದು ತುಂಬ ಗಲೀಜಿದೆ ಈ ಏರಿಯಾದಲ್ಲಿ. ಅದು ಬಿಟ್ಟರೆ ಈ ಏರಿಯಾದಲ್ಲಿ ತುಂಬ ಗಲೀಜಿದೆ. ಆಲ್ಮೋಸ್ಟ್ ಇದು ಸ್ವಲ್ಪ ಕ್ಲೀನ್ ಆಗಿದೆ, ಆದರೆ ಸ್ವಲ್ಪ ಧೂಳಿದೆ, ಅದನ್ನು ಕ್ಲೀನ್ ಮಾಡಬೇಕು. ಆ್ಯಂಡ್ ಇದು ಸೊ ಗೈಸ್, ಫೈನಲಿ ಎಲ್ಲ ಸ್ಕೂಟಿ ಕ್ಲೀನ್ ಆಯಿತು. ಆ್ಯಂಡ್ ಎಲ್ಲ ಸೋಪ್ ಹಾಕಿದ್ದೀನಿ. ಇವಾಗ ಫಟ್ಟೆ ಅಂತ ನೆಕ್ಸ್ಟ್ ರೌಂಡ್ ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಥರ್ಡ್ ರೌಂಡ್ ವಾಟರ್. ಬನ್ನಿ ಇವಾಗ ಸೋಪ್ ವಾಟರ್ ಫುಲ್ ಕ್ಲೀನ್ ಮಾಡೋಣ. ಆ್ಯಂಡ್ ನಾರ್ಮಲ್ ಎಲ್ಲ ವಾಟರ್ ಕ್ಲೀನಾಗಿ ಒರೆಸ್ಬಿಟ್ಟು ಬರೋಣ. ಆ್ಯಂಡ್ ನೆಕ್ಸ್ಟ್ ಪಾಲಿಶ್ ಮಾಡೋಣ. ಒಂದು ಜಗ್ಗು ಮತ್ತು ಒಂದು ಬಕೆಟ್ ನೀರು ಮತ್ತು ಒಂದು ಒರೆಸ್ಲಿಕ್ಕೆ ಒಂದು ಓಲ್ಡ್ ಶರ್ಟ್ ಇದೆ.
ಗೈಸ್ ರೈಟ್ ನಾವು ಡೀಪ್ ಕ್ಲೀನ್ ಮಾಡಿ ಜಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಎಲ್ಲೆಲ್ಲಿ ಗಲೀಜಿತ್ತು ಇಲ್ಲೆಲ್ಲ ಕ್ಲೀನ್ ಆಗಿದೆ. ಆ್ಯಂಡ್ ಇಲ್ಲೂ ಆಲ್ಮೋಸ್ಟ್ ಕ್ಲೀನ್ ಆಗಿದೆ, ಫುಲ್ಲು ಸಕ್ಕತ್ತಾಗಿ ಶೈನ್ ಹೊಡಿತಾಯಿದೆ. ಆ್ಯಂಡ್ ಕೆಳಗಡೆ ಅಲ್ಲೂ ಕ್ಲೀನ್ ಮಾಡಿದ್ದೀವಿ. ಸೊ ಗೈಸ್ ರೈಟ್ ನಾವು ನಮ್ಮ ಗಾಡಿ ಕಂಪ್ಲೀಟ್ ಕ್ಲೀನಿಂಗ್ ಮುಗಿಸಿದ್ದೀವಿ. ಇವಾಗ ಜಸ್ಟ್ ರಬ್ ಮಾಡ್ತಾಯಿದ್ದೀವಿ, ಕ್ಲೀನ್ ಮಾಡ್ತಾಯಿದ್ದೀವಿ. ಅಂದರೆ ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀವಿ, ಅಂದರೆ ನೀರು ಇಡಬಾರ್ದಂತ. ಇನ್ನು ಮತ್ತೆ ರಸ್ಟ್ ಆಗಿಬಿಡ್ತಿಲ್ಲ ಅಂದರೆ ಹೊಸ ಗಾಡಿ. ಸೊ ಗೈಸ್ ರಸ್ಟ್ನ ಅವಾಯ್ಡ್ ಮಾಡ್ಬೇಕಂತ ನಾವು ಡೈಲಿ ಕವರ್ ಹಾಕ್ತೀವಿ, ಹಾಗೆ ನೀರು ಬಿದ್ದು ಹಿಂಗೆ ಒರೆಸ್ಬಿಡ್ತೀವಿ. ಆದ್ರೂ ಒಂದೊಂದು ಕಡೆ ರಸ್ಟು ಸ್ಟಾರ್ಟ್ ಆಗಿದೆ, ರಸ್ಟ್ ಹಿಂಗೆ ಆಗ್ತಾಯಿದೆ. ಬಟ್ ಅದೊಂದು ಪ್ರಾಬ್ಲಮೇ ಗೈಸ್, ಮೇಂಟೈನ್ ಮಾಡೋದು ಗಾಡಿ, ಅದೇ ಪ್ರಾಬ್ಲಮ್ ಗೈಸ್. ಸೊ ಹಿಯರ್ ಬಿದ್ದು ಎಲ್ಲ ಕಂಪ್ಲೀಟ್ ವಾಷಿಂಗ್ ಮುಗಿಸಿದ್ದೀವಿ. ಆ್ಯಂಡ್ ಇವಾಗ ಮ್ಯಾಟ್ ಹಾಕಬೇಕು, ಅದು ಬಿಟ್ಟರೆ ಪಾಲಿಷಿಂಗ್ ಮಾಡಬೇಕು. ಆ್ಯಂಡ್ ಎಲ್ಲ ಹೇಗಿದೆ ಅಂತ, ಎಷ್ಟು ಕ್ಲೀನ್ ಆಗಿದೆ ಅಂತ ನೀವೇ ನೋಡ್ಬೋದು. ವೀಲ್ಸ್ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಗೈಸ್. ಇವಾಗ ಡೀಪ್ ವಾಷಿಂಗ್ ಸೆಗ್ಮೆಂಟ್ ಎಲ್ಲ ಮುಗಿದಿದೆ. ಇವಾಗ ಜಸ್ಟ್ ಪಾಲಿಷಿಂಗ್ ಸೆಗ್ಮೆಂಟ್ ಇದೆ, ಪಾಲಿಷ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಮ್ಯಾಟ್ನ ಹಾಕಿ ಪಾಲಿಷ್ ಸ್ಟಾರ್ಟ್ ಮಾಡೋಣ. ಇವಾಗ ನೋಡಿ ಗೈಸ್ ಎಷ್ಟು ಶೈನ್ ಆಗ್ತಿದೆ ಅಂತ ಗಾಡಿ. ಕೆಳಗೆ ಹೋದ್ಮೇಲೆ ತೋರಿಸ್ತೀನಿ, ಝೂಮ್ ಕ್ಲಿಯರ್ ಇದೆ ಗೈಸ್. ಕ್ಲೀನಿಂಗ್ ಎಲ್ಲ ಮುಗಿತು. ಇವಾಗ ಫಟ್ಟಂತ ಮ್ಯಾಟ್ನ ಹಾಕಿ ಹಾಗೆ ಪಾಲಿಷಿಂಗ್ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಪಾಲಿಷಿಂಗ್ ಮುಗಿಸ್ಕೊಂಡು ಕವರ್ ಹಾಕಿ ಎಂಡ್ ಮಾಡಬೇಕು ಗೈಸ್ ಬ್ಲಾಗ್ನ. ಗೈಸ್ ಫೈನಲಿ ಪಾಲಿಷಿಂಗ್ ಕ್ರೀಮ್ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಫುಲ್ ಸಕ್ಕತ್ತಾಗಿ ಕ್ಲೀನ್ ಆಗಿದೆ ಗೈಸ್, ಫುಲ್ ಸಕ್ಕತ್ತಾಗಿ ಕ್ಲೀನ್ ಆಗಿದೆ. ವೆಹಿಕಲ್ ಪಾಲಿಷ್ ಮಾಡಿ ನೋಡೋಣ ಎಷ್ಟು ಕ್ಲಿಯರ್ ಆಗುತ್ತೆ ಅಂದರೆ. ಅದಕ್ಕಿಂತ ಮುಂಚೆ ಹೆಂಗಿದೆ ನೋಡಿ. ಸೊ ಗೈಸ್ ಬಿಫೋರ್ ಪಾಲಿಷಿಂಗ್ ವ್ಲಾಗಲ್ಲಿ ಈ ಒಂದು ಗಾಡಿ ಹೇಗೆ ಕಾಣ್ತಿದೆ ಅಂತ ನೋಡಿ. ಬಟ್ ಆಫ್ಟರ್ ಪಾಲಿಷಿಂಗ್ ಯಾವ ಥರ ಶೈನ್ ಬರ್ತೀನಿ ನೋಡ್ತಾ ಇರಿ ಗೈಸ್. ರೈಟ್ ನಾವು ಬಿಫೋರ್ ಪಾಲಿಷಿಂಗ್ ಹೇಗಿದೆ ಅಂತ ತೋರಿಸಿದ್ದೀನಿ, ಪಾಲಿಷ್ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ ಅದನ್ನ ತೋರಿಸಿ ನೋಡ್ತಾ ಇರಿ. ಕ್ರೀಮ್ ತೊಗೊಂಡು ಪಾಲಿಷ್ ಮಾಡಿದ್ಮೇಲೆ ಗೈಸ್ ಪಾಲಿಷ್ ಮಾಡ್ಬೇಕಂದ್ಬಿಟ್ಟು ಎಲ್ಲ ಕ್ರೀಮ್ ಹಚ್ಚಿದ್ದೀನಿ. ಆ್ಯಂಡ್ ನೋಡಿ ಹೇಗೆ ಹಚ್ಚಿದ್ದೀನಿ ಅಂತ, ಕ್ರೀಮ್ ಪಾಲಿಷಿಂಗ್ ಕ್ರೀಮ್. ಸೊ ಈಗ ಪಾಲಿಷ್ ಮಾಡಿದ್ರೆ ಶೈನ್ ಆಗುತ್ತೆ. ಆ್ಯಂಡ್ ಚೆಕ್ ಮಾಡಿ ಎಲ್ಲೆಲ್ಲಿ ಹಚ್ಚಿದ್ದೀನಿ ಅಂತ. ರೈಟ್ನ ರಬ್ ಮಾಡ್ತಾಯಿದ್ದೀವಿ. ಶೈನ್ ಬರ್ತಾ ಇದೆ ಗೈಸ್. ಸೊ ಗೈಸ್ ಫಟಾಫಟ್ ಟೈಮ್ ವೇಸ್ಟ್ ಮಾಡಿದೆ. ನಾವು ಆ ಕ್ರೀಮ್ನ ರಬ್ ಮಾಡ್ತಾಯಿದ್ದೀವಿ ಗಾಡಿಯಲ್ಲಿ. ಕಾರಲ್ಲಿ ಹಚ್ಬೋದು, ಬೈಕಲ್ಲಿ ಹಚ್ಬೋದು, ಎಲ್ಲದರಲ್ಲಿ ಹಚ್ಬೋದು. ಬಟ್ ಮೆಟಲ್ ಪ್ರಾಡಕ್ಟ್ ಇರ್ಬೋದು, ಅದರಲ್ಲಿ ಮೆಟಲ್ ಮತ್ತು ಸ್ಟೀಲಲ್ಲೂ ಈ ಶೈನ್ ಥರಕ್ಕೆ ಪಾಲಿಷ್ ಮಾಡ್ಬೋದು ಗೈಸ್. ನೀವು ಚೆಕ್ ಇಟ್ ಆಫ್ ಪಾಲಿಷ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾವ ಥರ ರಿಸಲ್ಟ್ ಬರ್ತಂತ ಅಟ್ ದ ಎಂಡ್ ನೀವೇ ನೋಡ್ಬೋದು ಹೆಂಗೆ ಬರುತ್ತೆ, ಯಾವ ಥರ ಕಾಣುತ್ತೆ ಗಾಡಿ, ಫುಲ್ ಶೈನ್ ಆಗುತ್ತಾ ಇಲ್ಲ ಮತ್ತು ಡೂಪ್ಲಿಕೇಟ ಎಲ್ಲ ಗೊತ್ತಾಗುತ್ತೆ. ನೋಡ್ತಾ ಇರಿ ಗೈಸ್ ಅಲ್ಲಿ ತನಕ ನೀವು. ಗೈಸು ನಾನು ರಬ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೇನೆ. ಬಟ್ ನನಗಂತೂ ಶೈನಿಂಗ್ನೆಸ್ ಸ್ವಲ್ಪ ಕಾಣ್ತಾ ಇದೆ, ಸ್ವಲ್ಪ ಶೈನಿಂಗ್ನೆಸ್ ಏನೋ ಕಾಣ್ತಾ ಇದೆ. ಬಟ್ ಹೇಗಂತ ನೋಡಿ. ಆ್ಯಂಡ್ ಇನ್ನೂ ಒಂದು ಯಾವ ಸ್ಪೇಸಲ್ಲಿ ಅದೆಲ್ಲ ಕ್ರೀಮ್ ಹಚ್ಚಿದೆ ಅದನ್ನು ಸ್ಕ್ರಬ್ ಮಾಡ್ತಾಯಿದ್ದೀನಿ, ರಬ್ ಮಾಡ್ತಾಯಿದ್ದೀನಿ. ಆ್ಯಂಡ್ ರಬ್ ಮಾಡಿದರೆ ಅದು ಮೆಟಲ್ ಜೊತೆ ಆಗಿ ರಸ್ಟ್ ಎಲ್ಲ ಹೋಗುತ್ತೆ ಅಂತ ಅಂದಿದ್ದಾರೆ. ಬಟ್ ರಸ್ಟ್ ಹೋಗೋಲ್ಲ ಗೈಸ್, ಅದು ಸುಳ್ಳು. ರಸ್ಟಿಗೆ ಇದಕ್ಕೆ ಸಂಬಂಧ ಇಲ್ಲ. ಬಟ್ ಕ್ಲೀನ್ ಆಗಿದೆ, ಪಾಲಿಷ್ ಆಗಿದೆ. ಸೊ ಫೈನಲಿ ಪಾಲಿಷ್ ಕಂಪ್ಲೀಟ್ ಆಗಿದೆ. ಸೊ ಗೈಸ್ ಪಾಲಿಷ್ ಕಂಪ್ಲೀಟ್ ಆದಮೇಲೆ ವೆಹಿಕಲ್ ಯಾವ ಥರ ಕಾಣ್ತಿದೆ ಅಂತ ನೀವೇ ನೋಡ್ಬೋದು. ದಿಸ್ ಈಸ್ ಎ ರಿಸಲ್ಟ್ ಆಫ್ ಪಾಲಿಷಿಂಗ್ ಆ್ಯಂಡ್ ವಾಷಿಂಗ್. ಆ್ಯಂಡ್ ಹೇಗಿದೆ ನೋಡಿ, ಈಚ್ ಆ್ಯಂಡ್ ಎವ್ರಿ ಪ್ಲೇಸ್ ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಪರ್ಫೆಕ್ಟ್ಲಿ ನಾನು ಎಲ್ಲ ಕಡೆ ಪಾಲಿಷ್ ಮಾಡಿದ್ದೀನಿ, ರಬ್ ಮಾಡಿದ್ದೀನಿ. ಬಟ್ ಆ ಕ್ರೀಮ್ ಮಾತ್ರ ಸಕ್ಕತ್ತಾಗಿದೆ. ಬಟ್ ರೆಸ್ಟ್ ಮಾತ್ರ ಹೋಗೋಲ್ಲ, ಅದರಿಂದ ರೆಸ್ಟ್ ಹೋಗೋಲ್ಲ. ಅದಕ್ಕೆ ಬೇರೆದು ಯಾವುದಾದ್ರೂ ಸ್ಪ್ರೇ ಇರ್ಬೋದು. ಬಟ್ ಕ್ರೀಮ್ ಮಾತ್ರ ಸಕ್ಕತ್ತಾಗಿದೆ. ಮೋಟೋ ಮ್ಯಾಕ್ಸ್ ಸೈಡ್ ಚೆಕ್ ಮಾಡಿ ಹೇಗಿದೆ ಅಂತ, ಎಷ್ಟು ಕ್ಲೀನ್ ಆಗಿದೆ. ಸೊ ಗೈಸ್ ಫೈನಲಿ ಪಾಲಿಷಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಆ್ಯಂಡ್ ನೋಡಿ ಚೆಕ್ ಇಟ್ ಆಫ್ ಹೆಂಗಿದೆ ಅಂತ ಆಲ್ರೆಡಿ ತೋರಿಸಿದ್ದೀನಿ. ಫೈನಲ್ ಲುಕ್ ಆಫ್ಟರ್ ಪಾಲಿಷಿಂಗ್ ದ ವೆಹಿಕಲ್ ಆ್ಯಂಡ್ ವಾಷಿಂಗ್. ಗೈಸ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಚೆಕ್ ಇಟ್ ಆಫ್ ಮಿರರಲ್ಲಿ ನನ್ನ ಫೇಸ್ ಎಷ್ಟು ಕ್ಲೀನಾಗಿ ಬರ್ತಿದೆ ಅಂತ ಹೇಳಿ. ಗೈಸ್ ಫೈನಲಿ ನಮ್ಮ ಗಾಡಿನ ಕಂಪ್ಲೀಟಾಗಿ ವಾಶ್ ಮಾಡಿ, ಪಾಲಿಷಿಂಗ್ ಮಾಡಿ, ವಾಶ್ ಮಾಡಿ ಎಲ್ಲ ಕಂಪ್ಲೀಟ್ ಆಯಿತು. ಆ್ಯಂಡ್ ಚೆಕ್ ಇಟ್ ಆಫ್ ನೋಡಿದ್ದೀರಿ. ಆ್ಯಂಡ್ ಗೈಸ್ ಇವತ್ತಿನ ಬ್ಲಾಗಲ್ಲಿ ನಮಗೆ ಇದೊಂದು ಮೇನ್ ವರ್ಕ್ ಇತ್ತು. ಅಂದರೆ ಪರ್ಸ್ನಲಿ ವರ್ಕ್ ಬಿಟ್ಟರೆ ಗಾಡಿ ವಾಷಿಂಗ್ ಮತ್ತು ಮಾಡಬೇಕಂತ ಇತ್ತು. ಅದಕ್ಕೆ ಅದನ್ನೇ ಕಾಂಟೆಂಟಾಗಿ ಏನಕ್ಕೆ ಮಾಡಬಾರ್ದು ಅಂದ್ಬಿಟ್ಟು ಜಸ್ಟ್ ಸೆಲ್ಫ್ ವಾಷಿಂಗ್ ದ ವೆಹಿಕಲ್ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ಸೆಲ್ಫ್ ಗಾಡಿನ ವಾಶ್ ಮಾಡಿದ್ಮೇಲೆ ಸಿಗೋ ನೆಮ್ಮದಿ ನೆಕ್ಸ್ಟ್ ಲೆವೆಲ್ ಗೈಸ್. ಸೊ ಸಖತ್ತಾಗಿ ಗಾಡಿನ ವಾಶ್ ಮಾಡಿದ್ವಿ ಆ್ಯಂಡ್ ಪಾಲಿಷ್ ಮಾಡಿದ್ವಿ. ನೆಕ್ಸ್ಟ್ ಲೆವೆಲ್ ಶೈನ್ ಹೊಡಿತಾ ಇದೆ. ಬಟ್ ಕ್ಯಾಮ್ರಾದಲ್ಲಿ ಕ್ಲಿಯರ್ ಕಾಣ್ತಿಲ್ಲ ಅಂದ್ಕೊತೀನಿ. ಬಟ್ ನನಗೆ ಸ್ಯಾಟಿಸ್ಫೈ ಆಗಿದೆ, ಆ ಥರ ಗಾಡಿ ಕ್ಲೀನ್ ಮತ್ತು ಪಾಲಿಷ್ ಆಗಿದೆ ಗೈಸ್. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಡೇ 23.
ಗಾಯ್ಸ್ ಐ ಹೋಪ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಡೇ 23. ಶೈನಿಂಗ್ ಆಫ್ ಗಾಯ್ಸ್.